ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫ್ರೆಂಡ್ಸ್, ಇವತ್ತು ಈ ನಮ್ಮ ವಿಡಿಯೋದಲ್ಲಿ ಒಂದು ಸ್ಮಾರ್ಟ್ ವಾಚನ್ನು ರಿವ್ಯೂ ಮಾಡೋಣ. ಸೊ ಆ ಒಂದು ವಾಚ್ ಫೈರ್ ಬೋಲ್ಟ್ ಕಡೆಯಿಂದ ಕೇವಲ ಅಮೆಜಾನಲ್ಲಿ ಬರೀ 1,000 ರೂಪಾಯಿಗೆ ತೊಗೊಂಡಿರೋದು ಈ ಒಂದು ಸ್ಮಾರ್ಟ್ ವಾಚ್. ಈ ಒಂದು ಸ್ಮಾರ್ಟ್ ವಾಚಿನ ಹೆಸರು ಫೈರ್ ಬೋಲ್ಟ್ ಟಾಲ್ಕ್ 2 ಅಂತ. ಸೊ ಅಮೆಜಾನಲ್ಲಿ ಕೇವಲ 1,000 ರೂಪಾಯಿಗಿದೆ. ಸೊ ನಿಮಗೆ ಬೇಕಾದ್ರೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ. ಸೊ ಈಗ ಆ ಒಂದು ವಾಚನ್ನು ಅನ್ಬಾಕ್ಸ್ ಮಾಡೋಣ. ಸೊ ಆ ಒಂದು ವಾಚನ್ನು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದೊಂದು ವಾಚ್ ಫೈರ್ ಬೋಲ್ಟ್, ಅಮೆಜಾನ್ ಕಡೆಯಿಂದ ಫೈರ್ ಬೋಲ್ಟ್ ಟಾಲ್ಕ್ 2 ಅಂತ ವಾಚ್. ಸೊ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್, ಈ ಒಂದು ವಾಚಿನ ಒಂದು ಅನ್ಬಾಕ್ಸನ್ನು ಮಾಡೋಣ ಈಗ. ಫ್ರೆಂಡ್ಸ್, ಅಮೆಜಾನ್ ಕಡೆಯಿಂದ ಸೊ ಈ ರೀತಿ ಬಂದಿದೆ. ಸೊ ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಿದ ತಕ್ಷಣ ಸೊ ಇದರಲ್ಲಿ ಏನಿಲ್ಲ, ಖಾಲಿ ಇದೆ. ಸೊ ಬಾಕ್ಸು ಈ ಥರ ಇದೆ, ಫೈರ್ ಬೋಲ್ಟ್ ಟಾಲ್ಕ್ 2 ಅಂತ. ಸೊ MS ಧೋನಿ ಅವರು ಇದ್ದಾರೆ. ಸೊ ಈ ಒಂದು ಅನ್ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸೊ ಡೈರೆಕ್ಟಾಗಿ ಇದರಲ್ಲಿ ವಾಚ್ ಸಿಗ್ತಾಯಿದೆ. ಸೊ ವಾಚ್ ಒಂದು ಕರೆಕ್ಟಾಗಿ ಅವರು ಒಂದು ಪ್ಯಾಕಿಂಗ್ ಮಾಡಿಲ್ಲ ಅಷ್ಟೊಂದಾಗಿ. ಸೊ ಇದನ್ನು ಬಿಟ್ಟರೆ ಮತ್ತು ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಸೊ ಅದು ಬಿಟ್ಟು ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡು. ಸೊ ಮತ್ತು ಇದು ಏನೋ ಒಂದು ಕಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಆ್ಯಪನ್ನು ಒಂದು ಸ್ಕ್ಯಾನ್ ಕೋಡ್ ಇದೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್ಲು. ಸೊ ಇವನ್ನ ಈಗ ಸದ್ಯಕ್ಕೆ ಸೈಡಲ್ಲಿ ಇಡೋಣ, ಇವೆಲ್ಲ. ಸೊ ಫ್ರೆಂಡ್ಸ್, ಇನ್ನು ಈ ವಾಚಿಗೆ ಬಂದರೆ ಒಂದು ಹೀಗಿದೆ, ಮೆಟಾಲಿಕ್ ಬಾಡಿ, ಪೂರ್ತಿಯಾಗಿ ಎಲ್ಲ ಮೆಟಾಲಿಕ್ ಬಾಡಿ. ಸೊ ಕೇವಲ 1,000 ರೂಪಾಯಿಗೆ ಒಂದು ಮೆಟಲ್ ಬಾಡಿ ಅಂದರೆ ಸೊ ಇದು ಕೆಳಗಡೆ ಬೀಳಿಸಿ ಕೊಡೋಲ್ಲ. ನಾನು ಆವಾಗಲೇ ಕೆಳಗಡೆ ಬೀಳಿಸಿದೆ ಇದು, ಬಟ್ ಆದರೂ ಕೂಡ ಎಷ್ಟು ಕೆಳಗಡೆ ಬಿದ್ದರೂ ಕೂಡ ಯಾವುದೋ ಒಂದು ಪೆಟ್ಟಾಗಿಲ್ಲ. ಸೊ ಇದು ಒಂದು ಇದರ ಮೇಲಿರೋ ಒಂದು ಗ್ಲಾಸ್ ಬಂದು ಒಂದು 2D ಹಾರ್ಡ್ ಕೋರ್ ಗ್ಲಾಸ್. ಇದು 2D ಆಗಿ ಹಾರ್ಡ್ ಕೋರ್ ಗ್ಲಾಸ್ ಆಗಿದೆ. ಸೊ ಸಖತ್ ಗಟ್ಟಿಯಾಗಿದೆ ಈ ಒಂದು ಗ್ಲಾಸ್. ಮತ್ತು ಇದರ ಒಂದು ಬೆಲ್ಟ್ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಬೆಲ್ಟು ಚೆನ್ನಾಗಿದೆ. ಸೊ ಯಾವುದೇ ರೀತಿ ಕೂಡ ಫೋಲ್ಡಬಲ್ ಮಾಡಿದರೂ ಕೂಡ ಏನೂ ತೊಂದರೆ ಇಲ್ಲ, ಬಟ್ ಆದರೂ ಕೂಡ ಇನ್ನೂ ಸ್ವಲ್ಪ ರಫ್ ಆಗಿರಬೇಕು ಅಂತ ಅನಿಸ್ತಿದ್ದು. ಬಟ್ ಇನ್ನು ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ಸೊ ಅಮೆಜಾನ್ ಕಡೆದವರು ಈ ಥರ ಒಂದು ಕ್ಯಾಪ್ ಇರುತ್ತಲ್ಲ ಕೈ ಕಟ್ಕೊಳ್ಳೋದಕ್ಕೆ, ಸೊ ಇದನ್ನು ಇವರು ಬಾಕ್ಸ್ ಜೊತೆಗೆ ಕಳಿಸಿಲ್ಲ. ಸೊ ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಇತ್ತು, ನಾನು ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಅವ್ರ ಜೊತೆ ಕಳಿಸಿಲ್ಲ. ಸೊ ಹಾಗಾಗಿ ನೋಡೋಣ, ಇದೊಂದು ಎಕ್ಸ್ಚೇಂಜ್ ಮಾಡೋದಾದರೆ ಮಾಡ್ತೀನಿ. ಸೊ ಮಾಡ್ತೀನಿ ನಾನು. ಸೊ ಇನ್ನು ಇದರಲ್ಲಿ ನನಗೆ ಇಷ್ಟ ಆಗೋದು ಏನಂದರೆ, ಈ ಒಂದು ವಾಚಲ್ಲಿ ಒಂದು ವಾಯ್ಸ್ ನನಗೆ ತುಂಬಾ ಇಷ್ಟ ಆಗಿದೆ. ತುಂಬಾ ಕ್ಲಾರಿಟಿಯಾಗಿ ವಾಯ್ಸ್ ಇದೆ, ಸಕ್ಕತ್ ಕ್ಲಾರಿಟಿ. ಕೆಲವೊಂದು ಫೋನಲ್ಲಿ ಕೂಡ ಇದರಲ್ಲಿ ಕಾಲಿಂಗ್ ಇದೆ. ಸೊ ಈ ವಾಚಲ್ಲಿ ಮಾತನಾಡುವಾಗ ಸೊ ಒಂದು ಫೋನ್ನಲ್ಲಿ ಕೂಡ ಇದರಷ್ಟು ಕ್ಲಾರಿಟಿಯಾಗಿ ಬರಲ್ಲ. ಸೊ ಅಷ್ಟೊಂದು ಕ್ಲಾರಿಟಿ ಆಗಿದೆ ಇದರ ಒಂದು ಸ್ಪೀಕರ್, ಮತ್ತು ಜೋರಾಗಿ ಕೂಡ ಇದೆ. ಇಷ್ಟೊಂದು ಈ ಫೋನಲ್ಲಿ ಕಿವಿ ಹಚ್ಚಿ ಮಾತಾಡೋದು ಕೂಡ ಇದರಷ್ಟು ಜೋರಾಗಿ ಕೇಳಲ್ಲ, ಅಷ್ಟೊಂದು ಜೋರಾಗಿದೆ. ಮತ್ತು ಇದರಲ್ಲಿ ಸಾಂಗ್ಸ್ಗಳನ್ನೇ ಕೇಳ್ಬೋದು. ಸಾಂಗ್ಸ್ ನಿಮ್ಮ ಫೋನಲ್ಲಿರುವ ಸೊ ಒಂದು ಸಾಂಗ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇದರಲ್ಲಿನೇ ಕೇಳಬಹುದು ನೀವು. ಸೊ ಸ್ಪೀಕರ್ ಕೂಡ ತುಂಬ ಜೋರಾಗಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆರಡು ಸ್ಪೀಕರ್ಸ್ ಆಗಿದೆ, ತುಂಬ ಜೋರಾಗಿದೆ. ಸೊ ಈಗ ನಾನು ಇದರಲ್ಲಿ ಬೇಕಾದ್ರೆ ನಿಮಗೆ ಸ್ಪೀಕರ್ಸ್ ಒಂದು ಸಾಂಗ್ಸ್ಗಳನ್ನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟೊಂದು ಜೋರಾಗಿದೆ ಅಂತ. ಸೊ ನೋಡಿ, ಈಗ ಇಷ್ಟೊಂದು ಜೋರಾಗಿದೆ ಸೌಂಡು. ಸೊ ನಾನು ಇನ್ನೂ ಇದನ್ನು ಸ್ಪೀಕರ್ ಸ್ವಲ್ಪ ವಾಯ್ಸ್ ಲೆಸ್ ಮಾಡಿದ್ದೀನಿ, ಇಲ್ಲಾಂದರೆ ಇನ್ನೂ ಕೂಡ ಜೋರಾಗಿರುತ್ತೆ ವಾಯ್ಸು. ಸೊ ಇನ್ನು ಮಾತನಾಡುವಾಗ ಒಂದು ಕಾಲಿಂಗಲ್ಲಿ ಮಾತನಾಡುವಾಗ ತುಂಬಾ ಒಂದು ಕ್ಲಾರಿಟಿ ಮತ್ತು ಜೋರಾಗಿ ಕೂಡ ಇದೆ, ಜಾಸ್ತಿ ಇದೆ. ಸೊ ಹಾಯ್ ಫ್ರೆಂಡ್ಸ್, ಇನ್ನು ಫೈರ್ ಬೋಲ್ಟ್ ಕಡೆಯಿಂದ ಒಂದು ಈ ವಾಚ್ ಕೂಡ, ಈ ಒಂದು ಸ್ಮಾರ್ಟ್ ವಾಚ್ ಕೂಡ ಒಂದು ಅಪ್ಲಿಕೇಶನ್ ಮುಖಾಂತರ ಒಂದು ಯೂಸನ್ನು ಮಾಡಬಹುದು. ಫೈರ್ ಬೋಲ್ಟ್ ಅವರ ಕಡೆಯಿಂದ ಸೊ ಒಂದು ದಿ ಫಿಟ್ ಅಂತ ಒಂದು ಆ್ಯಪ್ ಇದೆ. ಸೊ ಈ ಒಂದು ಆ್ಯಪು ಈ ಒಂದು ಸ್ಮಾರ್ಟ್ ವಾಚನ್ನು ಕಂಟ್ರೋಲ್ ಮಾಡ್ಬೋದು ಈ ಒಂದು ಆ್ಯಪ್ ಮುಖಾಂತರ. ಸೊ ಈ ಒಂದು ಆ್ಯಪಿಗೆ ಬಂದರೆ ಸೊ ಇದರಲ್ಲಿ ಡೈರೆಕ್ಟ್ ಬ್ಲೂಟೂತ್ ಡೈರೆಕ್ಟ್ ಆನ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ಬಿಲ್ಡ್ ಯಾವುದೇ ಸೆಟ್ಟಿಂಗಲ್ಲಿ ಬ್ಲೂಟೂತ್ ಆನ್ ಆಫ್ ಆಪ್ಷನ್ ತೋರಿಸಲ್ಲ. ಸೊ ಇನ್ಬಿಲ್ಡ್ ಆಗಿ ಇದೆ. ಮತ್ತು ಆಟೋಮೆಟಿಕ್ಕಾಗಿ ಸೊ ಈ ಒಂದು ಆ್ಯಪನ್ನು ನಾವು ಕನೆಕ್ಟ್ ಮಾಡಿದ್ಮೇಲೆ ಅದಾದಮೇಲೆ ಸೊ ಒಂದು ಬ್ಲೂಟೂತನ್ನು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ಇದು. ಮತ್ತು ಈ ಒಂದು ಆ್ಯಪ್ ಮುಖಾಂತರ ಒಂದು ಎಲ್ಲ ಒಂದು ಚೇಂಜ್ ಮಾಡ್ಕೋಬೋದು. ಸೊ ಸಾಕಷ್ಟು ಇದರಲ್ಲಿ ಫೇಸ್ ವಾಚ್ಗಳಿವೆ. ಸೊ ಸುಮಾರು ಯಾವ್ದು ಬೇಕು ನಮಗೆ ನಮಗೀಗ ಈ ಒಂದು ವಾಚ್ ಫೇಸನ್ನು ಕೊಡುತ್ತೆ. ಸೊ ನಮಗೆ ಈ ಒಂದು 8 ಈ ಒಂದು ವಾಚ್ ಫೇಸ್ ಅನ್ನು ಕೊಡುತ್ತೆ. ಸೊ ನಮಗೆ ಯಾವ್ದು ಬೇಕು ಅದನ್ನು ಇಟ್ಕೋಬೋದು. ಮತ್ತು ಇದರಲ್ಲಿ ಕೂಡ ಇನ್ನೂ ನೋಟಿಫಿಕೇಷನ್, ನಮಗೆ ವಾಟ್ಸಪ್ ನೋಟಿಫಿಕೇಷನ್ ಮತ್ತು ಇನ್ನೂ ಇದರ ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತು ಮೆಸೇಜ್ ಇವೆಲ್ಲ ನೋಟಿಫಿಕೇಷನ್ ನಮಗೆ ಈ ಒಂದು ವಾಚ್ ಮುಖಾಂತರ ಸೊ ಇದೇ ರೀತಿ ಬರುತ್ತೆ. ಸೊ ಈಗ ನೋ ಮೆಸೇಜ್ ಅಂತ, ಸೊ ಇಲ್ಲೇ ರೀತಿ ನಿಮಗೆ ವಾಟ್ಸಪ್ಪನ್ನು ಅಥವಾ ಮೆಸೇಜನ್ನು ನೋಟಿಫಿಕೇಷನನ್ನು ನಾವು ನೋಡ್ಬೋದು. ಬಟ್ ವಾಚ್ನಲ್ಲಿ ಯಾವುದೇ ರೀತಿ ರಿಪ್ಲೈ ಮಾಡೋದಕ್ಕಾಗಿಲ್ಲ, ಜಸ್ಟ್ ನೋಡೋದಕ್ಕೆ ಅಷ್ಟೇ ಬರುತ್ತೆ.
ಮತ್ತು ಇದರಲ್ಲಿ ಎಲ್ಲ ಮೂಡ್ಸ್ಗಳನ್ನು ಚೆಕ್ ಮಾಡ್ಬೋದು. ಇಲ್ಲಿ ಈಗ ವೆದರ್ ಕೂಡ ಮತ್ತು ಹಾರ್ಟ್ ರೇಸ್ ಮಾನಿಟರ್ ಮತ್ತು ಸ್ಲೀಪಿಂಗ್ ಮೋಡು, ಸೊ ಅಲಾರಾಮು ಕೂಡ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಎಲ್ಲ ಪ್ರತಿಯೊಂದು ಕೂಡ ಸೆಟ್ ಮಾಡ್ಕೋಬೋದು. ಮತ್ತು ಇದನ್ನು ಬಿಟ್ಟರೆ ಸೊ ಫ್ರೆಂಡ್ಸ್, ಈ ಒಂದು ವಾಚಲ್ಲಿ ಕೂಡ ನೀವು ಬ್ಲೂಟೂತ್ ಮುಖಾಂತರ ಮಾತನಾಡಬಹುದು. ಸೊ ಒಂದು ಆ್ಯಪನ್ನು ಒಂದು ಕನೆಕ್ಟ್ ಮಾಡ್ಕೊಂಡು ಮತ್ತು ಫೋನಿಗೆ ಒಂದು ಬ್ಲೂಟೂತ್ ಮುಖಾಂತರ ಈ ಫೋನಲ್ಲಿ ಕೂಡ ನೀವು ಒಂದು ಕಾಲಿಂಗನ್ನು ಮಾಡಿ ಮಾತನಾಡಬಹುದು. ಆಗಲೇ ಹೇಳಿದಾಗ ನಾನು ಇದರ ಒಂದು ಕ್ಲಾರಿಟಿ ಮಾತ್ರ ಬೆಂಕಿಯಾಗಿದೆ. ಕ್ಲಾರಿಟಿ ಮಾತ್ರ ತುಂಬ ಸಖತ್ತಾಗಿದೆ ಮತ್ತು ಅಷ್ಟೊಂದು ಜೋರಾಗಿ ಕೂಡ ಕೇಳಿಸುತ್ತೆ ಒಂದು ಮಾತನಾಡುವುದು. ಸೊ ನೀವು ಫೋನಲ್ಲಿ ಕೂಡ ಮಾತನಾಡೋ ಮುಂದೆ ಇಷ್ಟೊಂದು ಕ್ಲಾರಿಟಿ ಮತ್ತು ಜೋರಾಗಿ ಕೂಡ ಕೇಳಲ್ಲ. ಇದರಲ್ಲಿ ಕೂಡ ಸಖತ್ ಜೋರಾಗಿ ಕೇಳುತ್ತೆ. ಸೊ ಪೂರ್ತಿ ಕಿವಿ ಥರ ಇಟ್ಕೋಬೇಕಲ್ಲ. ಸೊ ಈ ರೀತಿ ವಾಚ್ ಕಡಿಮೇಲೆ ಸೊ ಸ್ವಲ್ಪ ಒಂದು ಇಷ್ಟೇ ಈ ಥರ ನೀವು ಹಿಡ್ಕೊಂಡು ಮಾತನಾಡ್ಬೋದು. ಅಷ್ಟೊಂದು ಸಖತ್ತಾಗಿ ಒಂದು ಜೋರಾಗಿ ಕೇಳುತ್ತೆ ಈ ಒಂದು ವಾಚಿನ ಒಂದು ಸ್ಪೀಕರು. ಸೊ ಹಿಂಗೆ ಮತ್ತು ಇದರಲ್ಲಿ ಮತ್ತು ಈ ವಾಚಿನ ಇದೊಂದು ಬೇಜಾರಾಗಂತ ಇದೊಂದು ಕೊಟ್ಟಿಲ್ಲ. ಸೊ ಇದು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋರು ಒಂದು ಪ್ರಾಬ್ಲಮ್ ಐತಿ. ಸೊ ಈ ರೀತಿ ನನ್ನ ಕಡೆ ಇನ್ನೊಂದು ವಾಚ್ ಇತ್ತು, ಇದನ್ನು ಹಾಕಿದ್ದೀನಿ ಅಷ್ಟೇ. ಇದ್ಬಿಟ್ರೆ ಇವರು ಒಂದು ಮಿಸ್ ಮಾಡಿದ್ದಾರೆ ಒಂದು ಪ್ರೊಡಕ್ಷನ್ ಮುಖಾಂತರ ಇದು. ಸೊ ನನಗೆ ಈ ವಾಚಿನ ಒಂದು ಬ್ಯಾಟ್ರಿ ಬಂದರೆ ಇದರೊಂದು ಎಷ್ಟು MH ಅಂತ ಒಂದು ಮೆನ್ಷನ್ ಮಾಡಿಲ್ಲ ಇವರು. ಮತ್ತು ಇವರು ಹೇಳೋ ಮುಖ ಫೈರ್ಬರ್ಡ್ನವರು ಒಂದು ಹೇಳೋದೇನೆಂದರೆ ಫೋನ್ ಮುಖಾಂತರ ಈ ಒಂದು ವಾಚಲ್ಲಿ ಮಾತನಾಡಬಹುದು ನಾವು. ಸೊ ಒಂದು ರಿಸೀವ್ ಮಾಡಿ. ಸೊ ಇದೀಗ ರಿಂಗು ಕೂಡ ತುಂಬ ಜೋರಾಗಿದೆ. ಇದರ ರಿಂಗು ಅಷ್ಟೊಂದು ಸಖತ್ತಾಗಿ ಜೋರಾಗಿದೆ, ಕೇಳಿಸುತ್ತೆ ಇದರ ಒಂದು ರಿಂಗ್ ಟೋನ್ ಕೂಡ. ಮತ್ತು ಈ ಫೈರ್ಬರ್ಡ್ ಟಾಕ್ ಟು ಇವರ ಹೇಳೋ ಪ್ರಕಾರ ಈ ಒಂದು ವಾಚಿನ ಒಂದು ಬ್ಯಾಟ್ರಿ ಸೊ ಇದು ವಿತ್ ಬ್ಲೂಟೂತ್ ಕಾಲಿಂಗ್ ಮುಖಾಂತರ 3 ರಿಂದ 5 ದಿನಗಳ ಕಾಲ ಚಾರ್ಜಿಂಗ್ ಬರುತ್ತೆ ಅಂತ ಹೇಳಿದ್ರೆ. ಸೊ ನನಗೆ ಅನ್ನಿಸ್ದಾಗೆ ಅಷ್ಟೊಂದು ಕೇಳಲ್ಲ, ಅಷ್ಟು ದಿನವಾಗಿ ಬರಲ್ಲ. ಸೊ ನಾನು ಒಂದು ಫುಲ್ ಚಾರ್ಜ್ ಮಾಡಿದರೆ 5 ದಿನ ಮಾತ್ರ ಬರಲ್ಲ, 3 ದಿನ ಬರ್ಬೋದು. 3 ದಿನ ಬರುತ್ತೆ ಅಂತ ಹೇಳ್ತೀನಿ ನಾನು. ವಾಚ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ವಾಚ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸೊ ಎಲ್ಲ ಕೂಡ ಪ್ರತಿಯೊಂದು ಕೂಡ ಚೆನ್ನಾಗಿದೆ, ಸೆಟ್ಟಿಂಗ್ ಮಾತ್ರ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಮತ್ತು ಈ ಒಂದು ವಾಚಿನ ಒಂದು ಚಾರ್ಜಿಂಗ್ ಟೈಮ್ ಒಂದು 3 ಅವರ್ಸ್ ಗಂಟೆಗಳ ಕಾಲ ಈ ಒಂದು ವಾಚನ್ನು ಚಾರ್ಜ್ ಮಾಡಬಹುದು. ಸೊ ಮತ್ತು ಇದು ಆಗಲೇ ಚಾರ್ಜಿಂಗ್ ಬ್ಯಾಕಪ್ ನಿಮಗೆ 3 ರಿಂದ 5 ದಿನ. ಸೊ ಮ್ಯಾಕ್ಸಿಮಮ್ 3 ಡೇಸ್ ಇರುತ್ತೆ. ಇನ್ನು ನಿಮಗೆ ಲಾಂಗ್ ಟೈಮ್ ನಿಮಗೆ ಜಾಸ್ತಿ ದಿನ ಚಾರ್ಜ್ ಬರಬೇಕಂದ್ರೆ ಸೊ ನೀವು ವಿತೌಟ್ ಬ್ಲೂಟೂತ್ ಮುಖಾಂತರ ಯೂಸ್ ಮಾಡಬೇಕಾಗುತ್ತೆ. ಸೊ ವಿತ್ ಬ್ಲೂಟೂತ್ ಮತ್ತು ಎಲ್ಲ ಕನೆಕ್ಟ್ ರೀತಿ ಆ್ಯಪ್ ಸಪೋರ್ಟ್ ಎಲ್ಲ ಯೂಸ್ ಮಾಡಿದರೆ ಮ್ಯಾಕ್ಸಿಮಮ್ 2.5 ದಿನ ಬರುತ್ತೆ. ಸೊ ಸಾಕು, ಆರಾಮಾಗಿ ಅಷ್ಟೊಂದು ಬರುತ್ತೆ ಅಂತ ಸೊ ಯೂಸಸ್ ಮಾಡೋಕ್ಕೆಲ್ಲ ಪರವಾಗಿಲ್ಲ ಅಂತ ಅನ್ಕೋತೀನಿ. ಸೊ ವಾಚ್ ಮಾತ್ರ ಚೆನ್ನಾಗಿದೆ. ಮೆಟಲಿಗೆ ಮಾತ್ರ ಬಾಡಿ ಎಲ್ಲ ಪೂರ್ತಿ ಮೆಟಲ್ ಬಾಡಿ. ಇದು ತುಂಬಾ ಗಟ್ಟಿಯಾಗಿದೆ, ಸಖತ್ ಗಟ್ಟಿಯಾಗಿದೆ. ಸೊ ಈ ಬಟನ್ಸ್ ಕೂಡ ತುಂಬಾ ರಫ್ ಆಗಿದೆ, ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಈ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇದು. ಸೊ ಇದರಲ್ಲಿ ಹಾರ್ಟ್ ಮಾನಿಟೈಸರ್ ಮಾಡುತ್ತಲ್ಲ. ಸೊ 2 ಪಿನ್ಗಳಿಲ್ಲ. ಸೊ ಇದರಲ್ಲಿ ಈ ಥರ ಮ್ಯಾಗ್ನೆಟಿಕ್ ಮಾಡಿದರೆ ಸಾಕು. ಮತ್ತು ಇದರಲ್ಲಿ ಚಾರ್ಜರ್ ಅಡಾಪ್ಟರ್ ಆಗಿದ್ದರೆ ಚಾರ್ಜನ್ನು ಆಗ್ತಾ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಆಗಿ ಒಂದು ಚಾರ್ಜಿಂಗ್ ಕೇಬಲ್ನ ಮಾಡಿದ್ದಾರೆ ಇದು. ಸೊ ಕೇವಲ 1,000 ರೂಪಾಯಿ ಅಮೆಜಾನಲ್ಲಿ ಈ ವಾಚ್ ಸಿಗುತ್ತೆ. 1,000 ರೂಪಾಯಿ ನಿಮ್ಗೆ ಆರಾಮಾಗಿ ಈ ವಾಚನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸಖತ್ತಾಗಿದೆ. 1,000 ರೂಪಾಯಿ ರೇಂಜಲ್ಲಿ. ಮತ್ತು ಈ ವಾಚು ಕೂಡ ಆರಾಮಾಗಿ ನೀವು ಪರ್ಚೇಸನ್ನು ಮಾಡಬಹುದು. ಫೈರ್ಬರ್ಡ್ ಕಡೆಯಿಂದ ವಾಚಸ್ ತುಂಬಾ ಸಖತ್ತಾಗಿ ವಾಚ್ ಇದೆ. ಸೊ ನಿಮಗೆ ಈ ವಾಚಿನ ಬಗ್ಗೆ ಏನು ಅನಿಸುತ್ತೆ ಮತ್ತು ನೀವು ಈ ವಾಚ್ ನಿಮಗೆ ತೊಗೋಬೋದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೆ ಈ ವಾಚಿನ ಬಗ್ಗೆ. ಸೊ ನಿಮಗೆ ಮತ್ತು ಹೇಗೆ ಅನಿಸುತ್ತೆ ಈ ವಾಚಿನ. ಸೊ ಆರಾಮಾಗಿ 1,000 ರೂಪಾಯಿ ಕೊಟ್ಟು ತೊಗೋಬೇಕು ಅಥವಾ ತೊಗೋಬೋದಾ ಅಥವಾ ತೊಗೊಳ್ಳೋದು ಸರಿಯಲ್ಲ ಅಂತ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.